ಬಿಟ್ಟು ಮನುಷ್ಯ ಅಲ್ಲೋ ಕುದುರೆ ಮೇಲೆ ನನಗೆ ಹೋಗೋ ರೂಢಿ ಇಲ್ಲ, ಕುದುರೆ ಮೇಲೆ ಬೇಡ ಅಂದನ. ಇಲ್ರಿ ಅಪ್ಪ ಅದಕ್ಕೆ ನಾಕದ್ರಿ ಕುದುರೆ ಮೇಲೆ ಮಾಡೋಣ ಅಂದು. ಅಲ್ಲೋ ಈ ಊರಾಗ ಕುದುರೆ ಇಲ್ಲ, ಕುದುರೆ ಎಲ್ಲಿ ತರ್ತೀರಿ ಎಂದನ. ಅವಾಗ ಅವ್ರಂದ್ರು ನಾವು ಎಲ್ಲಿದಾರ ತರ್ತೀರಿ, ಸುಮ್ ಕುಂದ್ರೆ ತಗೊಂಡು ಈ ಊರಾಗ ಬಾಂಡೆ ಮಾಡೋ ಬಂದಿರ್ತಾವಲ್ಲ, ಈ ಬಾಂಡೆ ಕೊಡ ಮಾಡೋರು ಬರ್ತಿದ್ರು ನೋಡ್ರಿ. ಅವಾಗ ಅವು ಕುದುರೆ ಮ್ಯಾಗ ಬಂದಿದ್ರು, ಅವಕ್ಕೆ ಅದಕ್ಕೆ ಕಾಲು ಕಟ್ಟಿ ಮೈಲಾಗ ಬಿಟ್ರ ಅದಕ್ಕೆ. ಅದನ್ನ ಹೋಗಿ ಇವ್ರು ಹಿಡ್ಕೊಂಡು ತಂದ. ನಾನು ತಂದ ಅಪ್ಪರ್ ನೋಡ್ರಿ ಕುದುರೆ ತಗೊಂಡವ್ರು. ಅಲ್ಲಿ ಹೋಗಿ ಇದಕ್ಕೇನು ತಡಿ ಇಲ್ಲ, ಲಗಾಂಬಿ ಇಲ್ಲ, ಏನೂ ಇಲ್ಲೇ ಇಲ್ಲ. ಇದ್ರ ಮ್ಯಾಗ ಹಂಗ ಅಂದ್ರ ಬಿಟ್ಟು 1000 ಮಂದಿ ಇದ್ರಿಗೆ ಇರ್ತೀವ್ರಿ, ನಿಮಗೇನು ಹಾಕದ್ರಿ ತಂದು. ಬ್ಯಾಡೋ ನಾನು ಕುಂದ್ರಲಾಗ ಬರಲ್ಲ ಅಂತಂದೆ. ಇಲ್ಲ ಕುಂದ್ರ ಎತ್ಕೊಂಡು ಮ್ಯಾಲ ಕುದುರೆ ಮ್ಯಾಗ ಒಂದು ಜಮಖಾನೆ ಹಾಕಿ ಏನ್ರಿ ಎತ್ತಿ ಕುಂದ್ರಸೋದು. ನನಗೆ ಕುಂದ್ರಸೋದು ಹಿಡ್ಕೊಳಕ್ ಏನೂ ಇಲ್ಲ, ಲಗಾಮರಿ ಬೇಕಿಲ್ಲದಕ್ಕೆ ಕೈ ಹಿಡ್ಕೊಳಕ. ಅವ್ ಏನ್ ಮಾಡ್ದ, ಕುದುರೆ ಹಡಿಕಿನ ಮ್ಯಾಗ ಇದ್ರೆ ಕೂದಲೇ ಕೊಟ್ಟು ಅದೇ ಕುದುರೆ ಹಿಡ್ಕೊಂಡು ಕುಂತೆ. ಮುಂದೆ ನೋಡ್ಬೇಕು, ನನಗೂ ದೊಡ್ಡ ಡಿಮಾಂಡ. ಎಂದಿಲ್ಲದ ಕುದುರೆ ಮ್ಯಾಗ ಕೂತ್ ಮೆರವಣಿಗೆ ಮಾಡ್ಕೊಳಕತ್ತೀನಿ. ಮುಂದೆ ಊದವ್ರದಾರ, ಬಾಸವದಾರ, ಏನ್ರಿ ಆ ಕುಂಬ್ ಹೊತ್ತವ್ರದಾರ. ನಾನು ನಡಬರ್ಕಿದ್ರೆ ನನ್ನ ಕುದುರೆ ಹಿಂದಿದ್ರಿಂದ 6 ತಿಂಗಳ ಹೆಣ್ಮಕ್ಳು ಏನ್ ನೋಡ್ಬೇಕು ಭರ್ಜರಿ ಮೆರವಣಿಗೆ ಇಟ್ಟು ಭಾರಿ ನಡೆದಿತ್ತಲ್ಲ. ಇವತ್ತು ಹೆಂಗ್ ನಡೆದಿತ್ತು ನೋಡ್ಬೇಕು. ನೀವು ಗುಡ್ಡದಿಂದ ಬರೋವತ್ತ ಈ ಸೈಕಲ್ ಮೋಟ್ರ್ ಕಂಪ್ನಿ ನೋಡ್ಬೇಕಾಗಿತ್ತು ನೀವು. ಏನ್ರಿ ಅವ್ರ ಗಾಡಿ ಒದರ್ಸೋದೇನು ತಂದು ನಮ್ಗೆ ಎಲ್ಲಿ ಕಾರಿಗೆ ಹಾಯಿಸ್ತಾರೆ. ನಮಗೂ ದೊಡ್ಡ ಚಿಂತೆ ಏನ್ರಿ. ಅವ್ರಿಗೆ ತಗೊಂಡ್ರಿಗೆ ಅಷ್ಟು ಹುರುಪ, ನನಗೂ ಕುದುರೆ ಮೇಲೆ ಕುತ್ತಿನ ಎತ್ತಿಕೊಂಡು ನನಗೆ ದೊಡ್ಡ ಹುರುಪ. ಭರ್ಜರಿ ಮೆರವಣಿಗೆ ನಡೆದ. ನಡಾ ಊರಾಗಿ ಮೆರವಣಿಗೆ ಬಂತು. ನಡಾ ಊರಾಗ ಅಂದ ಮೆರವಣಿಗೆ ಬಂದದ. ಹಿಂದೆ 6 ತಿಂಗಳ ಹೆಣ್ಮಕ್ಳು ಇದ್ರಲ್ಲ, ಆ 6 ತಿಂಗಳ ಹೆಣ್ಮಗಳದ್ರಾಗ ಒಬ್ಬಗೆ ಹೆಣ್ಮಗಳದಿಂದ ಆರತಿ ತಂದು ಕುದುರೆ ಬಾಲಿಗೆ ಹಚ್ಚೋದ್ಲ. ಏನ್ರಿ ಕುದುರೆ ಬಾಲಿಗೆ ಹಚ್ಚೋದು ಹೇಳ್ತೀನಿ ನಿಮ್ಗೆ. ಕುದುರೆ ನಾನು ಹ್ಯಾಂಗ ಉರಿತದ ಹಂಗೆ ಬರೋದಾಗ ನನ್ನ ತೋಣು ಕುದುರೆ ಓಡಕತ್ ಬಿಡ್ತು. ಇವರೆಲ್ಲ ಅಂದಿದಲ್ಲ 1000 ಮಂದಿ ನಿಮ್ ಇದ್ರಿಗೆ ಇರ್ತೀರಪ್ಪ, ನಿಮಗೆ ನಾ ಕೊಡ್ತೀವಿ ಅಂತ ತಿಳ್ಕೊಂಡು ಇಟ್ಟೆಲ್ಲ ಅಂದ ಕಂಪ್ನಿಯಲ್ಲಿ ಒಬ್ಬನು ಇಲ್ಲ. ಅದು ಕುದುರೆ ತೊಗೊಂಡು ನಾನು ತೊಗೊಂಡು ಓಡ್ಲಕತ್ ಬರೀ ಹೆಣ್ಮಗೆ ಯಾವ ಮುತ್ತೆ ಸಾಕ್ತೇವ ಬರೀ ಎಲ್ಲರೂ ಸಾಕ್ತೇವ ಅನ್ನೋದ್ರಿಗೆ ಒಬ್ರು ಬಂದು ಕುದುರೆ ಹಿಡಿಯಲಾಗ್ಯಾರ. ಅದಕ್ಕೆ ಹೆಂಗಂದ ಉರಿತದಲ್ಲ ಹಂಗೆ ತೊಗೊಂಡು ಓಡಕತ್ತು. ಓಡಿ ಕಡೆಗೆ ಮತ್ತೆ ಅದಕ್ಕೆ ಹಿಡ್ಕೊಳಕ್ ಏನು ಇಲ್ಲ, ಕೂದಲ ಹಿಡ್ಕೊಂಡು ಕೂತಿದ್ದೆ. ಕಡೆಗೆ ಅಂದ್ರೆ ಕತ್ರಿಗಲ್ಲಿ ಹಾಕಿ ಅದು ಕುದುರೆ ಕೊಳ್ಳಿ ದುಗಿಬಿದ್ದು. ಅದು ಆ ಟಾಗಿನ ತೊಗೊಂಡು ಓಡಿ ಹೋಯ್ತು. ಅದು ಕಲ್ಲು ದಾಟೋದು, ಮುಳ್ಳು ದಾಟೋದು. ಅದು ಹೆಂಗೆ ಮುಳ್ಳು ಕಟ್ಟಿ ಹರಿತದ ಹಂಗೆ ನಾನು ಹಂಗೆ ಹರ್ಕೊಂಡು ಬರೋ. ಹಿಂದೆ ಬೆನ್ನು ಹತ್ತಾರ, ಹಿಂದೆ ಓಡ್ಲಕತ್ತಾರ. ಇವ್ರು ಓಡೋದು ನೋಡಿ ಮತ್ತಿಟ್ಟು ಓಡ್ಲಕತ್ತ ಕುದುರೆ. ಅದು ಕಡೆಗೆ ಹೋಗಿ ಒಂದು ಹಣದಾಗ ಹೋಗಿ ಹಿಂಗೆ ಇಳೋದು ಮ್ಯಾಲ ಹತ್ತೋದಕ್ಕೆ ತಾನು ಬಿತ್ತು. ನನ್ನ ಕೆಡುತ್ತು. ಬರ್ತೇವೆ ಅಂದ್ರೆ ರುಮಾಲ ಚಸ್ಮಾ ಆಯ್ತು ಹೊತ್ತು ಬಂದೇನ. ಮುತ್ತೆ ಸತ್ಯವ ಎಲ್ಲರೂ ಇದೇನವರು ಕಡೆಗೆ ಅಂದ ತುಳು ಮಾಡಿದ್ರೆ ಪುಣ್ಯಾತ್ಮನ ಮೆರವಣಿಗೆ ಎತ್ತಿಕೊಳ್ಳೋದು. ಅದಕ್ಕೆ ನನ್ನ ಮೆರವಣಿಗೆ ಬ್ಯಾಡ್ರಿ ಅಂದೆ. ಇಲ್ರಿ ಕಾರ್ನಾಗ ಹೋಗೋದು ಅನ್ನೋದು. ಕಾರ್ನಾಗ ಅಂದ್ರೆ ಬರ್ತೀನಿ. ಯಾವಾಗಿಂದ ಸಮಗಾರ ಹರಳಯ್ಯನವರು ಪಾದರಕ್ಷೆ ಮಾಡತಕ್ಕಂಥ ಕಾಯಕವನ್ನು ಮಾಡ್ತಿದ್ರು. ಒಂದು ದಿವಸದ ಬೆಳಗಿನ ಜಾವ 8 ಗಂಟೆ ಸಮಯ ಆಗಿದೆ. ತಲೆ ಮೇಗಿಂದ ಪಾದರಕ್ಷೆ ಗಂಟನ್ನು ಇಟ್ಕೊಂಡಾರೆ. ಇನ್ನೇನು ಸಂತಿ ಒಳಗಿಂದ ಇಟ್ಟು ಮಾರಿ ಆ ಬಂದಿರ್ತಕ್ಕಂಥ ದುಡ್ಡಿನ ಒಳಗೆ ನಿತ್ಯ ಜಂಗಮ ದಾಸೋಗ ಮಾಡಬೇಕು ಅನ್ನುವಂಥ ಕಾಯಕ ಹರಳಯ್ಯನವರ ಕಾಯಕ. ತನ್ನ ಕಾಯಕದ ನಿಮಿತ್ತವಾಗಿ ಕಲ್ಯಾಣ ಪಟ್ಟಣದ ಒಳಗಿಂದ ಹರಳಯ್ಯನವರು ಬರ್ತಿದ್ರು. ಹಿಂಗ ಬರುವಂತ ಪ್ರಸಂಗದ ಒಳಗ ಎದುರಿಗಿಂದ ಯಾರು ಬರ್ತಾರ ಹತ್ಕೊಂಡ ಕೇಳಿದ್ರೆ ಅಪ್ಪ ಬಸವಣ್ಣನವರಿಂದ ಎದುರಿಗೆ ಬರ್ತಿದ್ರು. ದೊಡ್ಡದಾಗಿರ್ತಕ್ಕಂಥ ಬಿಳಿ ಕುದುರೆ, ಆ ಕುದುರೆ ಮೇಲೆ ಬಸವಣ್ಣವರಿಂದ ಕುತ್ಕೊಂಡು ಬರ್ತಿದ್ರು. ಹಿಂಗ ಬರ್ತಕ್ಕಂಥ ದೃಶ್ಯವನ್ನ ಯಾರು ನೋಡಿದ್ರು ಹತ್ಕೊಂಡ ಕೇಳಿದ್ರೆ ಸಮಗಾರ ಹರಳಯ್ಯನವರಿಂದ ನೋಡಿದ್ರು. ಹರಳಯ್ಯನವರಿಗೆ ಅದ ಇಟ್ಟು ಆನಂದ ಆಯ್ತಲ್ಲ, ಇಟ್ಟು ಖುಷಿ ಆಯ್ತಲ್ಲ. ಏನಿದು ಆಶ್ಚರ್ಯ, ಇವತ್ತು ಬೆಳಗಿನ ಜಾವದೊಳಗೆ ಅಪ್ಪ ಬಸವಣ್ಣನ ದರ್ಶನ ನನಗಾಯ್ತಲ್ಲ, ಬಸವಣ್ಣನವರಿಂದ ಎದುರಿಗೆ ಬರ್ಲಕತ್ತಾರಲ್ಲ ತಂದು ಖುಷಿ ಪಟ್ಟು ಸಮಗಾರ ಹರಳಯ್ಯನವರು ತನ್ನ ತಲೆ ಮೇಲೆ ಇರ್ತಕ್ಕಂಥ ಪಾದರಕ್ಷೆ ಗಂಟನ್ನು ಕೆಳಗಿಟ್ಟು ಹಿಂಗ ವೇಗವಾಗಿ ಅದು ಹೋಗ್ತಕ್ಕಂಥ ಬಸವಣ್ಣವರಿಗೆ ಶರಣಾರ್ಥಿ ಬಸವ ಹತ್ತಿಕೊಂಡದ ಕೈ ಮುಗಿದ್ರದ್ದು. ಯಾರು? ಸಮಗಾರ ಹರಳಯ್ಯನವರು. ವೇಗವಾಗಿ ಅದ ಕೆಲಸದ ನಿಮಿತ್ತವಾಗಿ ಅದ ಹೋಗ್ಬೇಕಾಗಿರ್ತಕ್ಕಂಥ ಹರಳಯ್ಯನವರಿಗೆ ಯಾವಾಗ ಬಸವಣ್ಣನವರು ಎದುರಿಗೆ ಬರೋದನ್ನ ನೋಡಿ ತಲೆ ಮೇಗಿರ್ತಕ್ಕಂಥ ಪಾದರಕ್ಷೆ ಗಂಟನ್ನ ಕೆಳಗಿಟ್ಟು ಶರಣಾರ್ಥಿ ಬಸವ ಹತ್ತಿಕೊಂಡಂದಾಗ ಹಿಂಗ ವೇಗವಾಗಿ ಅದ ಹೋಗ್ತಕ್ಕಂಥ ಬಸವಣ್ಣ ತಟ್ಟನಗಂದ ಕುದುರೆ ನಿಲ್ಲಿಸಿ ಹಿಂಗ ತಲೆ ತೆಳಕ ಮಾಡಿ ಕೈ ಜೋಡಿಸಿ ಶರಣಿಗೆ ಶರಣು ಶಿವಶರಣು ಹರಳಯ್ಯ ಅಂದ. ನೋಡು, ಹರಳಯ್ಯನವ್ರು ಏನಂತಾರ, ಒಂದು ಸಾರಿ ಶರಣಾರ್ಥಿ ಬಸವ ಅಂದ್ರು. ಆದ್ರೆ ಬಸವಣ್ಣನವರು ಅಟ್ಟೆ ಅಂತ ಬಿಡ್ಲಿಲ್ಲ. ಏನ್ರಿ ತಿರುಗಿನ ಬರೀ ಶರಣಾರ್ಥಿ ಅನ್ಬೋದಾಗಿತ್ತು. ಆದ್ರೆ ಬಸವಣ್ಣವರು ಅಷ್ಟೇ ಅಲ್ಲಿಲ್ಲ, ಶರಣಿಗೆ ಶರಣು ಶಿವಶರಣು ಹರಳಯ್ಯ ಹತ್ತಿಕೊಂಡ ಬಸವಣ್ಣನವರು ಹರಳಯ್ಯನವರಿಗೆ ಅದ ಕೈ ಮುಗಿದ್ರು. ಯಾವಾಗ ಹರಳಯ್ಯನವರಿಗೆ ಅದ ಕೈ ಮುಗಿದ್ರಲ್ಲ, ಕಣ್ಣೀರು ಬರ್ಲಿಕ್ಕತ್ತು, ಹರಳಯ್ಯನವರಿಗೆ ದುಃಖ ಮಾಡಕತ್ರು. ಯಾಕೆ ಕಣ್ಣೀರಾಗ್ಲಿಕ್ಕತ್ರು ಹತ್ಕೊಂಡ ಕೇಳಿದ್ರೆ ನಾನು ಕೇವಲ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದಿದ್ದಕ್ಕೆ
ಇವತ್ತು ಬಸವಣ್ಣನವರು ನನಗಿಂತಲೂ ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದ್ರಲ್ಲ, ಈ ಶರಣಾರ್ಥಿಯನ್ನು ನಾನು ಏನು ಮಾಡಿ ಮುಟ್ಟಿಸಲಿ ಎತ್ತಿಕೊಂಡು ಅರಳೈನವರೊಂದು ದುಃಖ ಮಾಡಕತ್ತಾರೆ, ಕಣ್ಣೀರ್ ಹಾಕ್ಲಿಕ್ಕತ್ತಾರೆ. ನೋಡು, ಯಾರೇ ನಮಗೆ ನಮಸ್ಕಾರ ಹತ್ತಿಕೊಂಡ್ರೆ ನಾವು ದುಃಖ ಪಡ್ತೀವನ್ರಿ? ಯಾರು ನಾವು ಕಣ್ಣೀರ್ ಹಾಕೋರಿವೇನು? ಅಪ್ಪಿ ತಪ್ಪಿ ದಾರಿ ಹಿಡ್ಕೊಂಡ ಯಾರೋ ಊರು ಸಾವುಕಾರ ಗೌಡ ಏನ್ರಿ ಹೊಂಟಿರ್ತಾರ ತಿಳ್ಕೊ, ನಮಸ್ಕಾರ ಈ ಗೌಡ್ರ ಹತ್ತಿಕೊಂಡು ಬಡವರು ಯಾರೇ ನಮಸ್ಕಾರ ಗೌಡ್ರ ಹತ್ತಂದ್ರ ತಿರುಗಿ ನಮಸ್ಕಾರ ಮಾಡಂಗಿಲ್ಲ ಏನ್ರಿ? ಏನ್ ಮಾಡ್ತಾರ? ಏನ್ ಹೇಳದಪ್ಪ ಮಗನ ಅಂತ ಕೇಳ್ತಾರ ಅವನಿಗೆ. ಎದುರಿಗೆ ಅವ ನಮಸ್ಕಾರ ಈ ಗೌಡ್ರ ಹತ್ತಿಕೊಂಡಂದ್ರ ತಿರುಗಿ ನಮಸ್ಕಾರ ಮಾಡಂಗಿಲ್ಲ. ಹಂಗಂದ್ರ ಅವ ಏನ್ ಮಾಡ್ತಾನ ಏನ್ರಿ? ನಾವೆಲ್ಲ ಯಾರ ನಮಸ್ಕಾರ ಮಾಡಿದ್ರೆ ಅಂದ್ರೆ ನಾವು ತಿರುಗಿ ದುಃಖವನ್ನು ಹಂಚ್ಕೊಳ್ತಕ್ಕಂಥವ್ರು ಯಾರು ಹೇಳ್ರು? ನಾನು ಗಂಡ ಕಷ್ಟದೊಳಗದಾನ, ಗಂಡ ದುಃಖದೊಳಗದಾನ, ಗಂಡನ ತೊಂದರೆದೊಳಗದಾನ ಹತ್ತಿಕೊಂಡಂದ್ರ ಗಂಡನ ದುಃಖವನ್ನು ಹಂಚ್ಕೊಳ್ತಕ್ಕಂಥವ್ರು ಯಾರು ಇಲ್ಲ. ಇವತ್ತಿನ ದಿನಮಾನ ಹೆಂಗದ ಹತ್ತಿಕೊಂಡ ಕೇಳಿದ್ರ ಗಂಡನ ಸುಖ ಹಂಚ್ಕೋತೀವಿ ಹೊರತಾಗಿ ದುಃಖವನ್ನು ನಾವು ಯಾರು ಕೂಡ ಹಂಚ್ಕೊಳಂಗಿಲ್ಲ. ಅವ ಅಪ್ಪಿ ತಪ್ಪಿ ಮನೆಗೆ ರೊಕ್ಕ ತಂದು ಕೊಟ್ಟನಂದ್ರ, ಮನೆಗೆ ಬಂಗಾರ ಗಿಂಗಾರ ತಂದ್ರ, ಚಲೋ ಸೀರೆ ತಂದಂದ್ರ ರಾಸೆ ಏನ್ರಿ ಗಂಡ ಮತ್ತೆ ಅಪ್ಪಿ ತಪ್ಪಿ ಅದು ಏನು ತಂದು ಕೊಡ್ಲಿಲ್ಲ ಏನ್ರಿ? ಒಮ್ಮೆ ನಾವು ಯಾರ್ದಾರ ಮನೆಗೆ ಬಿನ್ನಕ್ಕೆ ಹೋಗಿರ್ತೀವಿ, ನಮ್ಮ ಇದ್ರಿಗೆ ಬೈತಿರ್ತಾರೆ ಗಂಡಗ, ಯಪ್ಪ ಇದು ಎಂಥದ್ದು ಗಂಟು ಬಿದ್ದದ ಯಪ್ಪ ಏನ್ರಿ, ಹ್ಯಾಕ್ ಕೂತದ ನೋಡು ಗಂಡಗ, ಇದು ಎಂತ ತಗೋ ಬತ್ತು, ಇದಕ್ಕೆ ಯಾಕೆ ಬರಲಿಲ್ಲ ಏನತ್ತಿ? ಗಂಡ ಏನ್ರ ತಂದು ಕೊಡ್ತಿದ್ದೀನಿ ಅಂದ್ರೆ ಮಾತ್ರ ನಾವು ಹೆಣ್ಮಕ್ಳಿಂದ ಖುಷಿ ಪಡ್ತೀವಿ. ಇದು ಅಲ್ಲ, ಇದು ಏನ್ರಿ ಹೆಣ್ಣಿನ ಧರ್ಮ ಅಂತ ತಿಳ್ಕೊಂಡ್ರೆ ಏನು ಅಂತ ತಿಳ್ಕೊಂಡ ಕೇಳಿದ್ರೆ ಕಲ್ಪನೆ ಇರ್ಲಿ ಮಗ, ಗಂಡನ ಸುಖಾನು ಹಂಚ್ಕೋಬೇಕು, ಗಂಡನ ದುಃಖಗಳನ್ನು ಕೂಡ ಹಂಚ್ಕೋಬೇಕು. ಅಂದ್ರೆ ಅವಳಿಗೆ ಅರ್ಧಾಂಗಿನಿ ಎತ್ಕೊಂಡು ಕರೀತಾರೆ, ಅಂದ್ರೆ ಅವಳಿಗನ್ನ ಏನ್ರಿ ಅವಳಿಗೆ ಧರ್ಮ ಪತ್ನಿ ಎತ್ತುಕೊಂಡು ಕರೀತಾರೆ. ಧರ್ಮ ಪತ್ನಿ ಎತ್ತುಕೊಂಡ ಧರ್ಮದಿಂದ ನಡೀತಕ್ಕಂಥ ಹೆಣ್ಣು ಮಗಳಿಗೇನೆ ಧರ್ಮ ಪತ್ನಿ ಎತ್ತುಕೊಂಡು ಕರೀತಾರೆ. ಮತ್ತೆ ಅವಳ ಗಂಡ ಅಂತಕ್ಕಂಥ ಧರ್ಮನೇ ಅವಳಿಗೆ ಗೊತ್ತಿದ್ದಿಲ್ಲ ಎತ್ತುಕೊಂಡ್ರ ಅವಳು ಧರ್ಮವಂತಿ ಆಗಕ್ಕಾಗಂಗಿಲ್ಲ. ಇವತ್ತಿನ ದಿನಮಾನದೊಳಗೆ ಎಲ್ಲದಾರಿ? ನಿನ್ನೆ ಒಂದು ಓಡಾಕತ್ತಿತ್ತು, ಓಡಾಕತ್ತೀರಿ, ಮುಜೆ ಬಚಾವ್ ಬಚಾವ್ ಅಲ್ಲಕತ್ತಿದ್ದ, ಕ್ಯಾ ಹೋಗ ಏನ್ ಮೇರೆ ಬೀಬಿ ಮಾರ ಯಾಕೋ ಯಾಕೆ ಓಡಾಕತ್ತಿ ಅಂದ್ರೆ ನಾವ್ ಇಲ್ಲಿ ಮೆರವಣಿಗೆ ಹೇಗಿದ್ವಿ, ಅವ ಓಡಾಕತ್ಯಾನ, ಯಾಕೆ ಓಡಾಕತ್ತಿ ನನ್ನ ಹೆಣ್ಣು ತೋಡ್ಲಕತ್ತಾಳ್ರಿ. ಹಾಗೆ ಧರ್ಮ ಪತ್ನಿ ಹಾಕಳ ಏನ್ರಿ, ಅರ್ಧಾಂಗಿನಿ ಹಾಕಳ್ರಿ, ಆಗಂಗಿಲ್ಲ. ಇಲ್ಲಿ ಇವಾಗ ಕಲ್ಯಾಣ ಮಂದ ಕೇಳಕತ್ತಾಳೆ, ಇಲ್ಲ ನಿಮಗೆ ಯಾಕೆ ದುಃಖ ಆಗದ, ನಿಮ್ಗೆ ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ, ನಿಮಗೆ ಏನು ತ್ರಾಸ ಆಗದ ನೀವು ಹೇಳಬೇಕತ್ತಕೊಂಡ ಪಾಪ ಕಲ್ಯಾಣಮ್ಮ ಕಣ್ಣೀರ್ ಹಾಕ್ಲಿಕ್ಕತ್ತ. ಯಾವಾಗಿಂದ ಕಲ್ಯಾಣ ಮಂದ ಕಣ್ಣೀರ್ ಹಾಕುವಂತ ಪ್ರಸಂಗದ ಒಳಗ ಹರಳೈನವ್ರಂತಾರೆ, ಲಕ್ಷ ಕೊಡ್ರಿ ಶರಣರ ಜೀವನಕ್ಕ ನಮ್ಮ ಜೀವನಕ್ಕ ಎಷ್ಟು ವ್ಯತ್ಯಾಸ ಅನ್ನೋದು ನಿಮ್ಗೆ ಹೇಳಕತ್ತೇನೆ ಏನ್ರಿ. ಈಟೇ ಅವ್ರು ಹೋಗೋರ್ನ ಬರೋರು ನೋಡ್ಬೇಡ್ರಿ ಸರ್, ನೀವು ಜಲ್ದಿ ಬಂದಿರ್ತೀರ, ಪೇರಳ ತೊಗೊಳಕ್ ಲೇಟ್ ಆಗಿರ್ತಾರೆ ಏತ್ರೆ ಸರ್, ಲೇಟ್ ಆಗಿ ಲೇಟೆಸ್ಟ್ ಆಗಿ ಬರ್ತಾ ಇನ್ನ ಇದು 2ನೇ ದಿವಸ ತೀತ್ರೆ. ಅದಕ್ಕೆ ಯಾಕೆ ಕಣ್ಣೀರ್ ಹಾಕ್ಲಿಕ್ಕತ್ತಾಳೆ ಕೂಡ ಕೇಳಿದ್ರ ಗಂಡನ ಆಗಿರ್ತಕ್ಕಂಥ ಹರಳೈನವರಿಂದ ಕಣ್ಣೀರ್ ಹಾಕ್ಲಿಕ್ಕತ್ತಾರೆ, ದುಃಖ ಮಾಡಕತ್ತಾರೆ. ಯಾವಾಗಿಂದ ಕಣ್ಣೀರ್ ಹಾಕುವಂತ ಪ್ರಸಂಗದ ಒಳಗ ಹರಳೈನವರಿಗಿಂದ ಕೇಳ್ತಾಳೆ, ಸ್ವಾಮಿ ನೀವು ಯಾಕೆ ದುಃಖ ಮಾಡಕತ್ತೀರಿ, ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ, ನನಗೆ ಹೇಳ್ರಿ ಹೇಳ್ರಿ ಎತ್ತುಕೊಂಡಾಗ ಏನಿಲ್ಲ ಕಲ್ಯಾಣಿ, ನಾನು ಬಸವಣ್ಣನವರಿಗೆ ಒಂದೇ ಒಂದು ಸಾರಿ ಶರಣಾರ್ಥಿ ಬಸವ ಅಂದೆ, ಆದ್ರ ನನಗೆಂದ ಬಸವಣ್ಣನವರು ಶರಣಿಗೆ ಶರಣು ಶಿವಶರಣು ಹರಳ ಎಂದ್ರಲ್ಲ, ನನಗಿಂತ ಒಂದು ಶರಣಾರ್ಥಿ ಹೆಚ್ಚಿಗೆ ಅಂದ್ರಲ್ಲ, ಇದನ್ನ ನಾನು ಏನ್ ಮಾಡಿ ಮುಟ್ಟಿಸಲು ಎತ್ತಿಕೊಂಡು ಹರಳೈನವರಿಂದ ಕಣ್ಣೀರ್ ಹಾಕ್ಲಿಕ್ಕತ್ತು. ಯಾವಾಗ ದುಃಖ ಮಾಡುವಂತ ಪ್ರಸಂಗದ ಒಳಗ ಕಲ್ಯಾಣಮ್ಮಂತಳ, ಸ್ವಾಮಿ ಯಾಕೆ ಕಣ್ಣೀರ್ ಹಾಕ್ಲಕತ್ತೀರಿ, ನೀವು ದುಃಖ ಮಾಡಬೇಡ್ರಿ, ಬಸವಣ್ಣನವರಿಂದ ಒಂದು ಶರಣಾರ್ಥಿ ಎತ್ತುಕೊಂಡು ನಿಮಗೇನು ಹೆಚ್ಚಿಗೆ ಅಂದಾರಲ್ಲ, ಆ ಅಂದಿರ್ತಕ್ಕಂಥ ಮಾತಿನ ಭಾರವನ್ನ ನೀವು ಇಳಿಸ್ಕೋಬೇಕಾಗಿತ್ತು ಎತ್ತಿಕೊಂಡ್ರ ಒಂದು ಕೆಲಸ ಮಾಡೋಣ ನೋಡ್ರಿ. ಕಲ್ಯಾಣಮ್ಮನ ಮನಸ್ಸಂತ ಅದು, ಅವಳಲ್ಲಿರ್ತಕ್ಕಂಥ ಭಾವನೆ ಅಂತ ಅದು. ಸ್ವಾಮಿ ನೀವು ಕಣ್ಣೀರ್ ಹಾಕ್ಬೇಡ್ರಿ, ಗಂಡನಿಗೆ ಹೇಳಕತ್ತಾಳೆ. ಯಾವಾಗಿಂದ ಬಸವಣ್ಣನವರು ನಿಮಗಿಂತ ಒಂದು ಶರಣಾರ್ಥಿ ಅಂತ ಹೆಚ್ಚಿಗೆ ಅಂದ್ರಲ್ಲ ಏನ್ರಿ, ಆ ಮಾತಿನ ಭಾರವನ್ನ ನಾವು ಇಳಿಸ್ಕೋಬೇಕಾಗಿತ್ತು ಅಂದ್ರೆ ಒಂದು ಕೆಲಸ ಮಾಡೋಣ. ಏನು ಕೆಲಸ? ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನೀವು ಕೊಡ್ರಿ, ಎಡಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನಾನು ಕೊಡ್ತೀನಿ. ನೋಡ್ರಿ, ನಿಮಗೆ ಬರೇ ಗಂಡನ ಚರ್ಮವನ್ನು ಅಟ್ಟಿ ಹೇಳಿಲ್ಲ, ಯಾರಿಗೊಂದು ಶರಣಾರ್ಥಿ ಹೆಚ್ಚಿಗೆ ಅಂದಾರ, ಹರಳೈನವರಿಗಿಂದ ಒಂದು ಶರಣಾರ್ಥಿ ಅಂತ ಹೆಚ್ಚಿಗೆ ಅಂದಾರೆ. ಆದ್ರ ಇಲ್ಲಿ ಕಲ್ಯಾಣ ಮಂತಾಳ, ಸ್ವಾಮಿ ನೀವು ಯಾವುದು ಕೂಡ ಚಿಂತೆ ಮಾಡಬೇಡ್ರಿ. ಯಾಕೆ ಚಿಂತೆ ಮಾಡಬೇಡ್ರಿ ಎತ್ತುಕೊಂಡಂದ್ರ ಬಸವಣ್ಣನವರು ಅಂದಿರ್ತಕ್ಕಂಥ ಮಾತಿನ ಭಾರವನ್ನ ನಾವು ಇಳಿಸ್ಕೋಬೇಕಾಗಿತ್ತು ಎತ್ತುಕೊಂಡಂದ್ರ ಏನ್ರಿ, ಬಲಗಾಲಿನ ತೊಡೆಯ ಚರ್ಮವನ್ನು ಕೊಯ್ದು ನೀವು ಕೊಡ್ರಿ. ಏನಾಗ್ಯದ ಉತ್ತಮ
ಎಲ್ಲಿ ಮೊದಲೇ ಹಾಕೊಂಡು ರೋಡಿನ ಮೇಲೆ ನಡೆದಾನ. ಎದುರಿಗೆ ಒಂದು ಎಕ್ಸ್ಪ್ರೆಸ್ ಬಸ್ ಬರ್ಲಾಕತ್ತದ. ಎಲ್ಲಿ ಸ್ಟಾಪ್ ಇಲ್ಲ ಅದು ಏನ್ರಿ, ಎಲ್ಲಿ ಸ್ಟಾಪ್ ಇಲ್ಲ. ಯಾವಾಗ ಅಂತ ಸ್ಪೀಡ್ ಹೋಗ್ತಕ್ಕಂಥ ಬಸ್ ಅವನಿಗೆ ಎದುರಿಗೆ ಅಂದ ಏನು ಮಾಡಕತ್ತಾನ, ಮುದಕ ಬಸ್ಸಿಗೆ ಕೈ ಮಾಡಕತ್ತಾನ. ಹೆಗಲಿ ಮ್ಯಾಮ್ ಮೊಮ್ಮಗನ ಕುಂದ್ರಸೋಣ. ಪಾಪ ಡ್ರೈವರ್ ವಿಚಾರ ಮಾಡ್ದ, ಬಸ್ ಸ್ಟಾಪ್ ಇಲ್ಲ ಅಂದ್ರೆ ಏನಾಯ್ತು, ಪಾಪ ವಯಸ್ಸಾಗ್ಯದ ಮುದಕ ಹೆಗಲಿ ಮ್ಯಾಮ್ ಮೊಮ್ಮಗನ ಕುಂದ್ರಸೋಣ, ಅದಕ್ಕೆ ಕೈ ಮಾಡಕತ್ತಾನ. ನಿಂದ್ರಿಸೋದು ಆಯ್ತಂದ್ರೆ ಬಸ್ ನಿಂದ್ರಿಸದ, ಫಾಸ್ಟ್ ಹೋಗೋ ಬಸ್. ಯಾವಾಗಿಂದ ಫಾಸ್ಟ್ ಹೋಗೋ ಬಸ್ ಅಂದ ನಿಂದ್ರಿಸೋದ ಬಳಕ ಇದು ಮುದಕ ಆ ಕಡೆ ಬಾಗಿಲ ಕಡೆ ಹೋಗ್ಬೇಕಿಲ್ರಿ, ಒಳಗೆ ಬರೋ ಬಾಗಿಲು ಇರ್ತಾವ, ಅಲ್ಲಿ ಹೋಲಿಲ್ಲ. ಇದು ಡ್ರೈವರ್ ಬಳಿ ಬತ್ತು. ಮುತ್ಯ ಒಳಗೆ ಬರಕ್ಕೆ ಬಾಗಲ್ಲ ಅಲ್ಲಿ ಅದ ಅಂದ. ನಾ ಒಳಗೆ ಬರ್ಲಕ್ಕೆ ಕೈ ಮಾಡಿಲ್ಲ ಅಂದ. ಮತ್ತೆ ಅದಕ್ಕೆ ಕೈ ಮಾಡಿದಿ ಅಂದ. ನನ್ನ ಮೊಮ್ಮಗ ಅಳ್ಳಕತ್ತಾನ, ಜರ ಪಪ್ಪಂಕ್ ಮಾಡಿ ಆ